ಮತ್ತೆ ಹೆಚ್ಚು ಬಾಡಿ ಬಂದ್ಬಿಟ್ರೆ ಹಾರೋದು ಹೇಗೆ ನಾನು? ಎನಿ ಡೌಟ್? ಹಾಯ್ ಮಿಸ್ ಕಾಟ್ಕರ್. ಹಾಯ್ ಕನ್ನ ಸಾಹೇಬ್ರೆ. ಅರೆ, ನಿಮ್ಗೂ ಕೂಡ ಫಿಟ್ನೆಸ್ ನ ಹುಳು ಹತ್ತಿತಾ? ಹೊಡಿರಿ ಚಪ್ಪಾಳೆ. ಯಾ, ಮತ್ತೆ ನನ್ನ ಪೆಟ್ಸ್ಗೂ ಕೂಡ. ನಿಮ್ಮ ಬೆಕ್ಕುಗಳು ಬಹಳ ಲೇಜಿ ರೀ. ಲೇಜಿ ಯಾವತ್ತು ಹೊರಡೋ ಹಾಗಿಲ್ಲ, ಜೀವನದಲ್ಲಿ ಯಾವತ್ತು ಮುಂದುವರಿಯೋ ಹಾಗಿಲ್ಲ. ಹೊಡಿರಿ ಚಪ್ಪಾಳೆ. ಹನಿ ಬನ್ನಿ. ನೋಡಿ, ಇವು ಶೋ ಆಫ್ ಮಾಡ್ತಿರೋದು. ಇವು ಬಹಳ ಲೇಜಿ ಇದೆ, ಲೇಜಿ. ನಾನು ಮೊದಲು ಕೂಡ ಇವನ್ನ ನೋಡ್ತಿದ್ದೀನಿ. ನೀವು ಹೋದ ನಂತರ ಬಿದ್ದಿರ್ತವೆ. ಇದು ನಿಮ್ಮದೇ ತಪ್ಪು ಮೇಡಮ್. ನಿಮ್ಮ ಮುದ್ದು ಪ್ರೀತಿ ಇವರನ್ನೆಲ್ಲ ಬಿಗಡಾಯಿಸಿದೆ. ಹೊಡಿರಿ ಚಪ್ಪಾಳೆ. ಕೇವಲ ಇವರ ಊಟ ಕಡಿಮೆ ಮಾಡಿ ಮೇಡಮ್, ಎಲ್ಲ ಸರಿ ಹೋಗುತ್ತೆ. ಪೋಪಟ್, ಏನ್ ಮಾಡ್ತಿದ್ದಿ? ಎಕ್ಸರ್ಸೈಸ್, ಬಾಡಿ ಬಲಿಷ್ಠಗೊಳಿಸಬೇಕು. ಎನಿ ಡೌಟ್? ಸರ್, ನಾನು ನಿಮಗೆ ಲೇಸಿ ಅನ್ಸಲಿಲ್ಲಲ್ಲ? ಇಲ್ಲಪ್ಪ, ಇಲ್ಲ. ಕೇವಲ ಈ ಬೆಕ್ಕುಗಳದೇ ಪ್ರಾಬ್ಲಮ್. ನನ್ನ ಕಿಟ್ಟಿ ಅಂತೂ ನೋಡಿ ಎಷ್ಟು ಫಿಟ್ ಆಗಿದ್ದಾಳೆ. ಹೊಡಿರಿ ಚಪ್ಪಾಳೆ. ಯು ಆರ್ ರೈಟ್. ತಿಂದು ತಿಂದು ದಪ್ಪಗಾಗಿದ್ದಾರೆ. ಜೋರ್ದಾರ್. ಇವತ್ತಿಂದ ಹನಿ ಬನ್ನಿ ಡಯಟ್ ಅಲ್ಲಿ ಇರ್ಬೇಕು. ಎಸ್ ಜೋರ್ದಾರ್. ಇವರಿಗೆ ನಾನು ಕೊಡುವ ಆಹಾರ ಬಿಟ್ರೆ ಮೇಕ್ ಶ್ಯೂರ್ ಬೇರೇನು ತಿನ್ಬಾರ್ದು ಇವರು. ತಮ್ಮ, ಇವತ್ತು ಇವನು ಇರಿಟೇಟ್ ಆಗ್ತಿಲ್ಲ. ಇಡೀ ದಿನ ಇವನನ್ನ ಇರಿಟೇಟ್ ಮಾಡೋಕೆ ಏನಾದ್ರು ತಿನ್ನೋಣ. ಅಯ್ಯಯ್ಯೋ, ಓವರ್ ಸ್ಮಾರ್ಟ್ ಡಾಗ್ ಫ್ರಿಡ್ಜ್ ಅನ್ನು ಲಾಕ್ ಮಾಡಿದ್ದಾನೆ. ಪಾಪ ಹನಿ ಬನಿ ಇವತ್ತು ಇದನ್ನೇ ತಿನ್ಬೇಕು. ಐ ಮೀನ್ ಇವತ್ತಿಂದ ಇದನ್ನೇ ತಿನ್ಬೇಕು. ಎನಿ ಡೌಟ್? ಫ್ರೂಟ್ಸ್ ಹೇಗೆ ಉಳಿತೆ? ಬ್ರೋ ಚಾರ್ಜ್. ವ್ಯಾಕ್ಸಿನದ್ದು. ಐ ಲವ್ ವ್ಯಾಕ್ಸ್. ಏ ಹಸಿರು ಗಿಳಿಯೇ, ಫ್ರೂಟ್ಸ್ ಅನ್ನ ನಮ್ಮಿಂದ ತಪ್ಪಿಸಿದೆ. ಈಗ ನಿನ್ನನ್ನ ಯಾರು ಕಾಪಾಡ್ತಾರೆ? ಇವತ್ತು ನಿನ್ನನ್ನ ಬಿಡಲ್ಲ. ಅರೆ, ಹಿಡಿದೊಮ್ಮೆ ನೋಡು. ಎನಿ ಡೌಟ್? ತಮ್ಮ, ನೋವಾಗಿಲ್ಲ ತಾನೆ? ಇಲ್ಲಪ್ಪ, ನನ್ನದು ಹಾಬಿ ಇದು. ಐ ಆಮ್ ಎಂಜಾಯಿಂಗ್ ಇಟ್. ನನ್ನದು ಹಾಬಿ ಉಗುರಿನಿಂದ ಪರಿಚಯಿಸಿಕೊಳ್ಳೋದು. ಏನ್ ಮಾಡ್ತಿದಿ? ತಮ್ಮ, ನೀನೇ ಅಲ್ವಾ ಹೇಳಿದ್ದು ಉಗುರಿನಿಂದ ಪರಿಚಿಕೊಳ್ಳೋದು ನಿನ್ನ ಹಾಬಿ ಅಂತ? ಅನಾಡಿ, ಖಿಲಾಡಿ ಮತ್ತು ಖೇಲ್ನ ಸತ್ಯನಾಶ. ನಿಲ್ಲು. ಕೆಲವೊಮ್ಮೆ ಸೇಡು ತೀರಿಸೋಕೆ ಮಜಾ ಬರ್ತದೆ ಸರ್. ನಿಲ್ಲು. ಎಲ್ಲಿಯುವುದ? ಕೆಳಗೆ ಅಲ್ಲಿ ಇಲ್ಲಿ ಏನ್ ಹುಡುಕ್ತಿದ್ದೀರಿ? ನಾನ್ ನಿಮ್ಮನ್ನ ಫ್ಯಾನ್ ನಲ್ಲಿ ಕಾಯ್ತಾ ಇದ್ದೀನಿ. ಈಗ ತೋರಿಸ್ತೀನಿ.
ಹ? ಹೇ ಇಲ್ಲ ಇಲ್ಲ ಹೋಗಕ್ಕೆ ಬಿಡಲ್ಲ ನಿಮ್ಮನ್ನ. ಆ, ಆ, ಆ. ಹೇ ಜೋರಾರ್ ಸೇಠ್, ನೀನಿಲ್ಲಿ ನಮ್ಗಾಗಿ ಕಾಯ್ತಿದ್ದಿ, ಮತ್ತೆ ಅವರಿಬ್ರು ಅಲ್ಲಿ ಬೇಕರಿಗೆ ತಲುಪಿ ಕೂಡ ಬಿಟ್ರು. ಎನಿ ಡೌಟ್? ಅರೇ ಇಲ್ಲಿ ಎಲ್ಲವೂ ಸಿಗುತ್ತೆ, ನಿಮಗೆ ಬೇಕಾದಂಥದ್ದು ಮತ್ತೆ ನಿಮಗೆ ಬೇಡವಾದಂಥದ್ದು ಕೂಡ. ಅರೆ ಅರ್ಧ ಕಿಲೋ ಕೊಡು ಪೇಸ್ಟ್ರಿ. ಅರೇ ಪೂರ್ತಿ ಹೆಸರು ಹೇಳಿ. ರುಸ್ತಮ್ ಜಿ ಪೇಸ್ಟ್ರೀಸ್ ಜಿ ಸೋಡಾ ಬಾಟ್ಲಿ ವಾಲಾ. ಇಷ್ಟು ದೊಡ್ಡ ಹೆಸರು ಹೇಳುವಾಗ ಸಂಜೆ ಆಗತ್ತೆ, ಅರ್ಧ ಕಿಲೋ ಕೊಟ್ಟು ಬಿಡುವೆ ಈಗ. ಅಲ್ಲಣ್ಣ, ಪೇಮೆಂಟ್ ಮಾಡೋದು ಮೇಡಮ್ ಅಂದ್ಮೇಲೆ ಅರ್ಧ ಕಿಲೋ ಯಾಕೆ? 2 ಕೇಕ್ ತಗೊಳ್ಳೋಣ. ರುಸ್ತಮ್ ಜಿ ಪೇಸ್ಟನ್ ಜಿ ಸೋಡಾ ಬಾಟ್ಲಿ ವಾಲಾ ಬೇಕೊಡು ಬೇಗ. ಸರಿಯಪ್ಪ ತಗೊಳ್ಳಿ. ವಯಸ್ಸಾಯ್ತಲ್ಲ ತಮ್ಮ, ಜೋರಾಗಿ ಹೇಳ್ಬೇಕು, ಜೋರಾಗಿ. 2 ಕೇಕ್ ಕೊಡಿ. ಅರೇ ಕಾಣಿಸ್ತಿದ್ಯಾ, ಏನು ಕೊಡಬೇಕು ಅದು ಕೊಟ್ಟಾಯ್ತು, ವಿಷಯ ಮುಗಿಸಿ ಈಗ. ಆ? ಅರೆ ಅಂಗಡಿ ಮುಚ್ಚಬಹುದು, ಯಾರು ಬರಲ್ಲ ಇಲ್ಲಿಗೆ. ನಾವು ನಿಮ್ಮಲ್ಲಿ ಕೇಕ್ ಹೇಳ್ತಾ ಇದೀವಿ, ನೀವೇನ್ ಕೊಡ್ತಿದ್ದೀರಿ? ಕಾಣಿಸ್ತದಲ್ಲ, ಕಾಟ್ಕರ್ ಮೇಡಮ್ನ ಆದೇಶ ಇದೆ, ನೀವಿಬ್ರು ಬಂದ್ರೆ ಇದನ್ನೇ ಕೊಡಬೇಕು ಅಂತ. ಎನಿ ಡೌಟ್? ಇವತ್ತಿದನ್ನೇ ತಿಂತೀನಿ. ಏ ತಮ್ಮ, ಇಲ್ಲಿದನ್ನ ಹೇಗೆ ತಿನ್ನೋದು? ಅರೆ ಏನು ಅಗತ್ಯ ಇಲ್ಲ, ಹಾಗೆ ತಿಂತೀನಿ. ಹಾ, ಅರೆ ನಸೀಬ್ ಕೆಟ್ಟೋದ್ರೆ ಒಂಟೆ ಮೇಲೆ ಕೂತ ಮನುಷ್ಯನಿಗೂ ನಾಯಿ ಕಚ್ಚುತ್ತೆ. ಅದ್ಭುತ. ಬಹಳ ಮಜಾ ಬರ್ತಿದೆಯಲ್ಲ ನಿನ್ಗೆ. ಹಾಗಾದ್ರೆ ನಂದು ಚಾಲೆಂಜು. ತಿಂದ್ರೆ ಮಫಿನ್ಸ್ ಮತ್ತು ಡೋನಟ್ಸ್ ತಿಂತೀವಿ. ಹಾ, ಪುಲಾವ್ ತಿನ್ನೋದಿಲ್ವಾ? ಹಾ, ಪುಲಾವ್ ಎಲ್ಲಿದೆ? ಅದೇ ಕೈಯಾಲಿ ಪುಲಾವ್ ಮಾಡ್ತೀರಲ್ಲ ತಲೆಲಿ, ನನಗನ್ಸತ್ತು ಅದನ್ನೇ ತಿಂತೀರಿ ಅಂತ. ನಡಿ. ಏಕ್ದಮ್ ಮಿಸ್ಟರ್ ಬಾಕ್ಸ್ನಾಗಿ ಕಾಣಿಸ್ತಿ. ನೀನ್ ಕೂಡ ರ್ಯಾಬಿಟ್ ಕಾಣ್ತಾ ಇದ್ದೀರಿ, ರ್ಯಾಬಿಟ್. ಹಾ ಹೇಳಿ, ಯಾವ್ದು ಕೊಡಬೇಕು? ಯಾವುದು ಬೇಡ, ಮಕ್ಕಳು ಅಂತ ತಿಳ್ಕೊಂಡ್ಯಾ? ಮಸ್ತ್ ಆಗಿದೆ ಈ ಮಾರ್ಕ್ಸ್. ಅದನ್ನ ಹಾಕೊಂಡ್ರೆ ಯಾರು ಗುರುತಿಸೋಕೆ ಆಗಲ್ಲ. ಓಡು ಹನಿ ಓಡು, ಆ ಮಾಸ್ಕ್ ನಮ್ಗೆ ಬೇಕು. ಹಲೋ, ಕೇಕ್ ಇದೆ, ಕೇಕ್. ಇಲ್ಲ, ಬಲ್ಬ್ ಇದೆ, ವೈರ್ ಇದೆ, ಟ್ಯೂಬ್ಲೈಟ್ ಇದೆ, ಹೇಳಿ ಏನ್ ಬೇಕು? ಬಿಡು ತಮ್ಮ, ಇವನು ಹಾರ್ಡ್ವೇರ್ ನ ಅಂಗಡಿ ತೆರೆದ. ಅರೇ ಬಾಬಾ, ಬೇಕರಿಗೆ ಬಂದ್ರೆ ಕೇಕ್ ಅಲ್ವಾ ಸಿಗೋದು, ಕೇಳ್ತೇ ಯಾಕೆ? ಆ, ಹಾಗಾದ್ರೆ ಎಲ್ಲ ರೀತಿಯ ಕೇಕ್, ಬೇಸ್ಟ್ರಿ, ಡೋನಟ್ಸ್, ಮಫಿನ್ ಎಲ್ಲ ಕೊಡು. ಅಲ್ವಾ ಮಿಸ್ಟರ್ ರ್ಯಾಬಿಟ್, ಏನು ಅಲ್ವಾ? ಒಂದು ಕೇಕ್ ಯಾಕೆ? ನಾನು ತಿನ್ನಲ್ವಾ? ನೋಡಿ, ಇವನ ಧ್ವನಿ ಎಲ್ಲೋ ಕೇಳಿದ ಹಾಗಿದ್ದಿಲ್ಲ. ಅದು ರೇಡಿಯೋದಲ್ಲಿ ಕೇಳಿರ್ಬೋದು, ರೇಡಿಯೋದಲ್ಲಿ. ಇವನು ಪಾರ್ಟ್ ಟೈಮ್ ಆರ್ಜೆ ಆರ್ಜೆ ಆರ್ಜೆ. ಆದ್ರೆ ನಾನು ಯಾವತ್ತೂ ರೇಡಿಯೋ ಕೇಳಲ್ವಲ್ಲ. ನನ್ನ ಧ್ವನಿ ನಿಮಗೆ ಹನಿಯಾಗಿ ಕೇಳಬಹುದು, ಆದ್ರೆ ನಾನು ರ್ಯಾಬಿಟ್ ಆಗಿದ್ದೀನಿ. ಅರೆ ಇವನು ಸುದ್ದಿ ಬಿಡಿ, ನೀವು ತಿನ್ನೋ ವಸ್ತು ತನ್ನಿ, ತಿನ್ನೋಕೆ ತಿನ್ನೋಕೆ. ಆದ್ರೆ ನಿಮಗೆ ಹೇಗೆ ಗೊತ್ತಾಯ್ತು ನಾನು ಪೇಸ್ಟಂಜಿ ಅಂತ? ಅದು ನಮಗೆ ಒಬ್ಬ ಹುಡುಗ ಹೇಳಿದ. ಇದು ಬಹಳ ಒಳ್ಳೆ ಬೇಕ್ರಿ, ರುಸ್ತಮ್ ಜಿ ಪೇಸ್ಟನ್ ಜಿ ಸೋಡಾ ಬಾಟ್ಲಿ ವಾಲದ್ದು. ಹಾ, ಅದಂತ ಹೌದು. ಹೊಗಳಿದ ಮೇಲೆ ಒಂದು ಮಫಿನ್ ಫ್ರೀ ಕೊಡ್ತಿದ್ದೀನಿ, ಮತ್ತೆ ಡೊನಾಕ್ ಪೂರ್ತಿ ಹೆಸರು ಹೇಳಿದಕ್ಕೆ. ದೊಡ್ಡವ ನಾನು, ಮೊದಲು ನಾನ್ ತಿಂತೀನಿ. ಸರ್, ಮಾಸ್ಕ್ ತೆಗೆದು ತಿನ್ನಿ ಅಲ್ಲ ಸರ್. ಇದನ್ನ ನಾನು ಯೋಚನೆನೇ ಮಾಡಿಲ್ಲ. ಹನಿ ಬನ್ನಿ, ಇದನ್ನ ನೀವು ತಿನ್ನೋ ಆಗಿಲ್ಲ, ಇಂದ ಕೊಡಿ. ಸ್ವಲ್ಪ ಕೊಡು, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತಾನೆ. ನಿನ್ಗೆ ಮಕ್ಳಾಗ್ಲಿ, ನೀವು ಚೆನ್ನಾಗಿರಿ ಚೆನ್ನಾಗಿರಿ. ಹಾ, ಇದಕ್ಕೆ ಹೇಳೋದು ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ಅಂತ. ಗೆಳೆಯರೇ, ದುಃಖದಲ್ಲಿದ್ರೆ ಚೆನ್ನಾಗಿರಲ್ಲ, ತಿನ್ನಿ. ಆದ್ರೆ ಮೇಡಮ್ ಹೇಳ್ಬೇಡಿ. ಹನಿ, ಏನಾಯ್ತು ಗಂಟ್ಲಿಗೆ? ಒಣಗಿದೆ. ಬೆಳಗಿಂದ ಏನು ತಿಂದಿಲ್ಲಲ್ಲ? ನನ್ಗೆ ತಿಳಿದಿತ್ತು
ನೀವಿಬ್ರು ಚೆನ್ನಾಗಿ ಡೈಟಿಂಗ್ ಮಾಡ್ತೀರಿ ಅಂತ. ಹಾಗಾಗಿ ನಾನ್ ನಿಮ್ಗಾಗಿ ನಿಮ್ಮ ಫೇವರೇಟ್ ಫಾರ್ಮ್ ಹೌಸ್ ವೆಜ್ ಪಿಜ್ಜಾ ತಂದಿದ್ದೀನಿ. ಓ ನನ್ನ ಫೇವರೇಟ್. ನೋ 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 ಜೋರ್ದಾರ್, ಇದು ಕೇವಲ ಇವರಿಬ್ರಿಗೆ ಮಾತ್ರ. ಡೈಟಿಂಗ್ ಮಾಡ್ತಿದ್ರಲ್ಲ ಇವರು. ಸರ್ ಒಂದು ಬೈಟ್ ಆದ್ರೂ ಕೊಡಿ ಸರ್. ನನಗೂ ಕೊಡು. ಸರಿ, ಮಶ್ರೂಮ್ ಆದ್ರೂ ಕೊಡು ನನ್ಗೆ. ನಾನು ತಿನ್ಬೇಕು. ಎನಿ ಡೌಟ್? ನಿಮಗೆ ಬೆಳಗ್ಗೆಯಿಂದ ಬಹಳ ಮಜಾ ಬರ್ತಿತ್ತಲ್ಲ, ಈಗ ನಾವು ಮಜಾ ತಗೋತೀವಿ. ಮೇಡಮ್, ಏನ್ ಮಾಡ್ತಿದ್ದಿ? ನಾವು ಗೆಳೆಯರು ಹಂಚಿ ತಿನ್ನೋಣ. ಯಾರೋ ಹೇಳಿದ ಮಾತು, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ. ಚೆನ್ನಾಗಿದೆ.